ಇನ್ನು ಇವತ್ತು ರಥಸಪ್ತಮಿಯ ಹಿನ್ನೆಲೆಯಲ್ಲಿ ನಾಡಿನ ಹಲವು ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಸೂರ್ಯನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಇವತ್ತಿನಿಂದ ಸೂರ್ಯ ತನ್ನ ಪಥವನ್ನು ಆರಂಭಿಸುವಂತ ಹಿನ್ನೆಲೆಯಲ್ಲಿ ರಥಸಪ್ತಮಿಯನ್ನು ಆಚರಿಸಲಾಗುತ್ತೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಾಲಯದಲ್ಲೂ ಮುಂಜಾನೆಯಿಂದ ವಿಶೇಷ ಪೂಜೆಯನ್ನು ನೆರವೇರಿಸಲಾಗಿದೆ. ವಿಷ್ಣು ದೇವಾಲಯಗಳಲ್ಲಿ ವಿಶೇಷ ಪೂಜೆಯನ್ನು ಆಚರಿಸಲಾಗುತ್ತೆ. ಅದರಂತೆ ರಂಗನಾಥ ಸ್ವಾಮಿ ದೇವಾಲಯದಲ್ಲೂ ಕೂಡ ಶ್ರೀರಂಗಪಟ್ಟಣದಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಸೂರ್ಯಮಂಡಲದ ಮೆರವಣಿಗೆ ಹಾಗೆ ಚಂದ್ರಮಂಡಲದ ಮೆರವಣಿಗೆಯನ್ನು ನಡೆಸಲಾಯಿತು. ವಿಷ್ಣುವಿನ ಜೊತೆ ಸೂರ್ಯನ ದರ್ಶನ ಮಾಡಿದರೆ ಉತ್ತಮ ಆರೋಗ್ಯ ಲಭಿಸುತ್ತೆ ಎನ್ನುವಂತಹ ನಂಬಿಕೆ ಇದೆ. ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ರಥಸಪ್ತಮಿಯನ್ನು ಆಚರಿಸಲಾಗ್ತಾ ಇದೆ. ಪೂಜಾ ಕೈಂಕರ್ಯ ಜೊತೆಗೆ ಅಲ್ಲಿ ಈ ಸಂದರ್ಭದಲ್ಲಿ ಆಚರಿಸಲಾಗುವಂತಹ ಒಂದಷ್ಟು ಆಚರಣೆಗಳು ವಿಶೇಷ ರೀತಿಯಲ್ಲಿ ಇವತ್ತು ಆಚರಿಸುವಂಥದ್ದು ಅದೆಲ್ಲವನ್ನು ಕೂಡ ನಾವು ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ. ನಾವು ಪ್ರತಿನಿಧಿ ರಾಮ್ ಈಗ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಾಲಯದಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಾಮ್, ಈಗ ನಾವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ವಿ, ವಿಶೇಷವಾದಂತಹ ರೀತಿಯಲ್ಲಿ ಇವತ್ತು ಆಚರಿಸಲಾಗ್ತಾ ಇದೆ ರಥಸಪ್ತಮಿಯನ್ನ. ಯಾವ್ಯಾವ ರೀತಿಯಾದಂತಹ ಪೂಜಾ ಕೈಂಕರ್ಯಗಳು, ಯಾವ ರೀತಿಯಾದಂತಹ ಆಚರಣೆ ಅಲ್ಲಿ ಕಂಡು ಬರ್ತಾ ಇದೆ ರಾಮ್? ಮಲ್ತೇಶ್, ಇವತ್ತು ರಥಸಪ್ತಮಿಯ ಆಚರಣೆ ನಾಡಿನೆಲ್ಲೆಡೆ ವಿಷ್ಣು ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗ್ತಾ ಇದೆ. ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ರಂಗನಾಥ ಸ್ವಾಮಿ ದೇವಸ್ಥಾನದ ಬಳಿ ನಾವಿದ್ದೇವೆ. ನೀವು ನೋಡ್ತಾ ಇರಬಹುದು, ಬೆಳಗಿನಿಂದಲೂ ಸಹ ಸಾಕಷ್ಟು ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದು ಇಲ್ಲಿ ಒಂದು ದರ್ಶನವನ್ನು ಪಡೆದರು. ಇವತ್ತು ಸೂರ್ಯದೇವನಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಿ ದರ್ಶನವನ್ನು ಪಡೆದ್ರೆ ಆರೋಗ್ಯ ವೃದ್ಧಿಸುತ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಈ ಹಿನ್ನೆಲೆಯಲ್ಲಿ ಭಕ್ತರು ಸೂರ್ಯದೇವನಿಗೆ ನಮಸ್ಕರಿಸ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದಂತಹ ವಿಜಯ ಸಾರಥಿ ಅವರು ನಮ್ಮ ಜೊತೆಗೆ. ಸರ್, ಇವತ್ತು ಈ ಒಂದು ಶ್ರೀರಂಗಪಟ್ಟಣದಲ್ಲಿ ಯಾವ ವಿಶೇಷ ಆಚರಣೆಗಳನ್ನು ನೆರವೇರಿಸಲಾಯಿತು? ಇವತ್ತು ಬೆಳಗ್ಗೆ ಒಂದು 3:30ಗೆ ಸುಪ್ರಭಾತ ಸೇವೆ ಆಗಿ, ನಿತ್ಯ ಪೂಜೆ ಆಗಿ, ಸಾಲಿಗ್ರಾಮ ಅಭಿಷೇಕಗಳೆಲ್ಲ ಆಗಿ, ಪೂಜೆಗಳೆಲ್ಲ ಆಗಿ, ಬೆಳಗ್ಗೆ 5:45ಕ್ಕೆ ಉತ್ಸವ ಮೂರ್ತಿ ಹೊರಗಡೆ ಹೊರಟು 6:40 ಸೂರ್ಯಮಂಡಲ ಉತ್ಸವ ಹೊರಟು. ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ, ಸೂರ್ಯಮಂಡಲದಲ್ಲಿ ಮಧ್ಯದಲ್ಲಿ ರಂಗನಾಥ ಸ್ವಾಮಿ ಕೂರಿಸಿ ಸೂರ್ಯಮಂಡಲ ಉತ್ಸವ ಆಗುತ್ತೆ. ಅದರ ಎದುರುಗಡೆನಲ್ಲಿ ಗಜಲಕ್ಷ್ಮಿ ವಾಹನ, ಅಮ್ಮನವರ ವಾಹನ ಆಗಿ ಈ ಉತ್ಸವ ಆಗಿದೆ. ಇದೆಲ್ಲ ಆದ್ಮೇಲೆ ಈಗ 1:30ಗೆ ಮಧ್ಯಾಹ್ನ ರಥಸಪ್ತಮಿ ಪ್ರಯುಕ್ತ ಇಲ್ಲಿ ರಥೋತ್ಸವ ಇದೆ. ದೊಡ್ಡ ರಥ ಇನ್ನೇನು ಈಗ 1:30ಗೆ ಚಾಲನೆ ಆಗುತ್ತೆ. ಮಲ್ತೇಶ್, ಇದು ಅರ್ಚಕರ ಮಾತು. ಇದರ ಜೊತೆಗೆ ನಮ್ಮ ಜೊತೆಗೆ ಭಕ್ತಾದಿಗಳು ಸಹ ಇದ್ದಾರೆ. ಬೆಳಗಿನಿಂದಲೂ ಸಹ ಇಲ್ಲಿ ಕಾದು ಕುಳಿತು ದರ್ಶನವನ್ನು ಮಾಡಿದ್ದಾರೆ. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದಿದ್ದೀರಿ? ಯಾವ ರೀತಿ ದರ್ಶನ ಆಯ್ತು? ಬೆಳಗ್ಗೆ 7 ಗಂಟೆಗೆ ಬಂದ್ವಿ. ನಾವು ಬೆಂಗಳೂರಿಂದ ಹೊರಟು ಬಂದಿದ್ದೀವಿ. ಸೊ 8 o'clock ಎಲ್ಲ ದರ್ಶನ ಆಯ್ತು. ತುಂಬಾ ರಶ್ ಇದೆ, ಕ್ಯೂ ಜಾಸ್ತಿ ಇದೆ. ಇವತ್ತು 3 ದೇವರು ದರ್ಶನ ಮಾಡ್ಬೇಕು ಅನ್ಕೊಂಡಿದೀವಿ. ಸೊ ಇದು ಆದಿರಂಗ, ಮಧ್ಯರಂಗ, ಅಂತ್ಯರಂಗ 3 ದರ್ಶನ ಮಾಡ್ತೀವಿ ಇವತ್ತು. ದೇವರ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದರ್ಶನ ಎಲ್ಲ ಚೆನ್ನಾಗಾಯ್ತು. ಅಂದ್ರೆ ಬೆಳಗಿನ ಜಾವ ಇದ್ ಮಾಡಿ ತುಂಬಾ ಖುಷಿ ಆಯ್ತು ರಥಸಪ್ತಮಿ ದಿನ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ದೇವ್ರ ದರ್ಶನ ಚೆನ್ನಾಗಾಯ್ತು. ದೀಪೋತ್ಸವ ಮಾಡಿದ್ರು, ಚೆನ್ನಾಗಿತ್ತು, ಚೆನ್ನಾಗನ್ನಿಸ್ತು.
ನಾವು ಸುಮಾರು ವರ್ಷದಿಂದ ಬರ್ತಾ ಇದೀವಿ ಇಲ್ಲಿಗೆ. ನಮ್ಮ ದೇವರಿಂದ ನಮ್ಗೆ ಒಳ್ಳೆ ಅನುಕಂಪ ಆಗಿದೆ. ನಮ್ಗೆ ದೇವ್ರ ದರ್ಶನ ಚೆನ್ನಾಗಿ ಇದಾಗಿದೆ. ಮಲ್ತೇಶ್, ಇದು ಭಕ್ತರ ಮಾತು. ಬೆಳಗಿನಿಂದಲೂ ಸಹ ಕಾದು ಕುಡಿದು ಸೂರ್ಯನ ಮತ್ತೆ ವಿಷ್ಣುವಿನ ದರ್ಶನವನ್ನು ಪಡೆದರೆ ಇದರಿಂದಾಗಿ ಆರೋಗ್ಯ ವೃದ್ಧಿಸುತ್ತದೆ. ಪ್ರತಿ ವರ್ಷವೂ ಸಹ ಈ ರೀತಿಯಾಗಿ ಬಂದು ನಾವು ದರ್ಶನವನ್ನು ಪಡಿತಾ ಇದ್ದೇವೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಇವಾಗಲಿಂದ ಸಂಜೆಯವರೆಗೂ ಸಹ ಸಾಕಷ್ಟು ಭಕ್ತಾದಿಗಳು ಈ ಒಂದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿರುವಂತಹ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಮಾಲ್ತೇಶ್, ಓಕೆ.